ಶುಭೋದಯ ವಾರ್ತೆಗೆ ಸ್ವಾಗತ. ಉತ್ತರ ಕನ್ನಡ ಲೋಕಸಭೆಯ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಕಾರ್ಯಕರ್ತರು ಶಾಸಕ ಆರ್.ವಿ. ದೇಶಪಾಂಡೆ ಸಮ್ಮುಖದಲ್ಲಿ ಭಾನುವಾರ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ನವೀನ್ ಕಾಟ್ಕರ್, ಪರಶುರಾಮ್ ಹರ್ಲಿ, ಪ್ರಕಾಶ್ ಕಿತ್ತೂರ್, ಅಲ್ತಾಫ್ ಮನಿಯಾರ್, ಶಿವಯೋಗಿ ಹುಂಡೇಕರ್, ಸಾಗರ್ ಬಾಗಳೆ, ವಿಶಾಲ್ ಗೋಂದಳಿ, ರೋಹಿತ್ ಗೋಂದಳಿ, ಅಶೋಕ್ ದಡ್ಡಿಕರ್ ಸೇರ್ಪಡೆಯಾದರು. ಲೋಕಸಭಾ ಚುನಾವಣೆ ನಿಮಿತ್ತ ಕಾರ್ಯನಿರ್ವಹಿಸಲು ಬಂದಂತಹ ಅಧಿಕಾರಿಗಳಿಗೆ ಆಯಾ ಚುನಾವಣಾ ಮತಗಟ್ಟೆಗಳಲ್ಲಿ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದು ತಹಶೀಲ್ದಾರ್ ಆರ್.ಎಚ್. ಭಾಗವಾನ್ ಮಾಧ್ಯಮಕ್ಕೆ ಮಾಹಿತಿ ತಿಳಿಸಿದರು. ಹಳಿಯಾಳ ದಾಂಡೇಲಿ ಜೈಡಾ ಭಾಗದ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಹೌಗಿ ಸರ್ಕಾರಿ ಪ್ರಥಮ ದರ್ಜೆ ವಿದ್ಯಾಲಯದಲ್ಲಿ ಸೇರಿದ್ದು ಮಧ್ಯಾಹ್ನದ ವೇಳೆಗೆ ತಮ್ಮ ಸಕಲ ಸಿದ್ಧತೆ ಮಾಡಿಕೊಂಡು ತಮ್ಮ ತಮ್ಮ ಮತಗಟ್ಟೆಗಳಿಗೆ ತೆರಳಿದರು. ನಮಸ್ಕಾರ. ಇವತ್ತು ಹಳಿಯಾಳ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಲೋಕಸಭಾ ಎಲೆಕ್ಷನ್ ಸಲುವಾಗಿ ಏನೇನು ವ್ಯವಸ್ಥೆ ಮಾಡೋದ್ರ ಬಗ್ಗೆ ನಾವು ಸ್ವಲ್ಪ ಬ್ರೀಫಾಗಿ ಹೇಳ್ತಾ ಇದ್ದೀವಿ. ಟೋಟಲ್ ಹಳಿಯಾಳ ಮತಕ್ಷೇತ್ರದಲ್ಲಿ ಸುಮಾರು 215 ಪೊಲೀಸ್ ಸ್ಟೇಷನ್ ಇದ್ದಾವೆ. 215 ಪೊಲೀಸ್ ಸ್ಟೇಷನ್ಗಳು ಕೂಡ 215 ಜನ ಮತಗಟ್ಟೆ ಅಧಿಕಾರಿಗಳಿದ್ದಾರೆ. ಒಂದು ಮತಗಟ್ಟೆ ತಂಡದಲ್ಲಿ 4 ಜನ ಅಧಿಕಾರಿಗಳಿರ್ತಾರೆ. ಒಬ್ಬ ಮತಗಟ್ಟೆ ಅಧಿಕಾರಿ PR ಒ, APR ಒ ಮತ್ತು 2 POಸ್ಗಳಂತ ಇರ್ತಾರೆ, ವ್ಯವಸ್ಥೆ ಮಾಡಿರ್ತೀವಿ. ಅವ್ರ ಜೊತೆ ಈಗ ಯಾರಾದರೂ 1000 ಮೇಲೆ ಏನಾದರೂ ಮತದಾರ ಇದ್ರಂತಂದರೆ ಅವ್ರಿಗೂ ಕೂಡ ಒಬ್ಬ ಎಕ್ಸ್ಟ್ರಾ ಸಿಬ್ಬಂದಿಗಳನ್ನ ಕೊಡೋಕ್ಕೂ ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಈಗಲೇ 90ರಿಂದ 95 ಜನ ರಿಸರ್ವ್ ಸಿಬ್ಬಂದಿಗಳು ಕೂಡ ನಮ್ಮಲ್ಲಿದ್ದಾರೆ. ಅವ್ರಿಗೂ ಕೂಡ ನಾವು ಸಂಬಂಧಪಟ್ಟ ಮತಗಟ್ಟೆಗೆ ನಾವು ಕಳಿಸ್ಕೊಡ್ತೀವಿ. ಈ ಥರ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ಈಗಲೇ ನೀವು ನೋಡ್ತಾ ಇದ್ದೀರಿ, ಸುಮಾರು 450ರಿಂದ 500 ಜನ ಪೊಲೀಸರು ಕೂಡ ನಾವು ನೇಮಕ ಮಾಡ್ಕೊಂಡಿದ್ದೀವಿ. ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೆ ಅವರು ಬಂದೋಬಸ್ತುಗಳಿಗೆ ನಾವು ಹಾಕ್ಕೊಂಡಿದ್ದೀವಿ. ಸೊ ಎಲ್ಲಿ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಇರ್ತಾವೆ, ಅಲ್ಲಿ ವಲ್ನರೇಬಲ್ ಪೋಲಿಂಗ್ ಸ್ಟೇಷನ್ ಇರ್ತಾವೆ, ಅಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಒಂದು ಪ್ಯಾರಾಮಿಲಿಟರಿ ಫೋರ್ಸ್ ನಮ್ಮ ಗುಜರಾತಿಂದ ಪೊಲೀಸರು ಬಂದಿದ್ದಾರೆ ಮತ್ತು ಬೇರೆ ಪ್ಯಾರಾಮಿಲಿಟರಿ ಪೊಲೀಸರು ಬಂದಿದ್ದಾರೆ. ಅಲ್ಲಿ ನಾವು ಅಲ್ಲಿ ಪೊಲೀಸ್ ವ್ಯವಸ್ಥೆಗಳನ್ನು ಕೂಡ ನಾವು ಹಾಕ್ಕೊಂಡಿದ್ದೀವಿ. ಯಾವುದೇ ರೀತಿಯ ತೊಂದರೆ ಆಗಲಾರ್ದಂಗೆ ಎಲ್ಲ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಸುಮಾರು 2000 ಜನರಿಗೆ ಕೂಡ ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಬೆಳಗ್ಗೆ ತಿಂಡಿ ವ್ಯವಸ್ಥೆ ಮಾಡಿದ್ದೀವಿ, ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅಲ್ಲಿ ಪೋಲಿಂಗ್ ಬೂತಲ್ಲಿ ಕೂಡ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಥರ ಯಾವುದೇ ರೀತಿಯ ತೊಂದರೆ ಆಗಲಾರ್ದಂಗೆ ನೋಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ನಮ್ಮಲ್ಲಿ ಸುಮಾರು 26 ಸೆಕ್ಟರ್ ಅಧಿಕಾರಿಗಳಿದ್ದಾರೆ. 26 ಸೆಕ್ಟರ್ ಅಧಿಕಾರಿಗಳು ಕೂಡ ನಾವು ಯಾವ್ಯಾವ ಪೋಲಿಂಗ್ ಸ್ಟೇಷನ್ಗೆ ಹೋಗ್ಬೇಕಂತೇಳಿ ನಾವು ಈಗಾಗಲೇ ಅವ್ರಿಗೆ ಅಲಾಟ್ಮೆಂಟ್ ಮಾಡಿದ್ದೀವಿ. ಆ ಪ್ರಕಾರ ಅವರು ಅಲ್ಲಿ ಹೋಗ್ತಾರೆ. ಅದ್ರ ಜೊತೆ ಅವರು ಅಸಿಸ್ಟಾಗಿ ಪೊಲೀಸ್ ಸೆಕ್ಟರ್ ಆಫೀಸರ್ಗಳನ್ನು ನೇಮಕ ಮಾಡಿದ್ದೀವಿ. ಸುಮಾರು 18 ಜನ ಪೊಲೀಸ್ ಸೆಕ್ಟರ್ ಆಫೀಸರ್ಸ್ ಇದ್ದಾರೆ. ಅವ್ರ ಜೊತೆ 453 ಜನ ಪೊಲೀಸರು ಕೂಡ ಕೆಲಸ ಮಾಡ್ತಾಯಿದ್ದಾರೆ. ಇಫ್ ಏನಾದರೂ ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ ಕ್ರಿಟಿಕಲ್ ಆಯಿತು ಅಂದರೂ ಕೂಡ ನಾವು ಅಲ್ಲಿ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸನ್ನು ನಾವು ನೇಮಕ ಮಾಡ್ಕೊಂಡಿದ್ದೀವಿ. 2 ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ಗಳನ್ನು ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಈ ಸದ್ಯಕ್ಕೆ ಮಟ್ಟಿಗೆ ಅದು ಸಂಖ್ಯೆನೂ ಜಾಸ್ತಿ ಆಗ್ಬೋದು. ಇಫ್ ಏನಾದರೂ ಆ ಥರ ಕ್ರಿಟಿಕಲ್ ಆಗಿತ್ತು ಅಂದ್ರೆ ಮಕ್ಕಳು ಅದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. 2 DSP ನೇತೃತ್ವ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡ್ಕೊಂಡಿದ್ದೀವಿ. ಅವರೆಲ್ಲ ಇಡೀ ಲಾ ಆ್ಯಂಡ್ ಆರ್ಡರ್ ವ್ಯವಸ್ಥೆಗಳನ್ನು ಅವರು ನೋಡ್ಕೊತಾ ಇದ್ದಾರೆ. ಅದೇ ರೀತಿ ಇಲ್ಲಿ ನಾವು 3 ಜನ ತಹಶೀಲ್ದಾರ್ಸ್ ಇದ್ದೀವಿ. ಜೋಡಿಯಾ ತಹಶೀಲ್ದಾರ್ಸ್ ಇದ್ದಾರೆ, ದಾಂಡೇಲಿ ಮತ್ತು ನಾವು ಹಳಿಯಾಳ ತಹಶೀಲ್ದಾರ್ಸ್ ಇದ್ದೀವಿ. ಎಲ್ಲರೂ ಕೂಡ ಯಾವುದೇ ಇಲೆಕ್ಷನ್ ಚ್ಯುತಿ ಆಗಲಾರ್ದಂಗೆ ಮಾನ್ಯ ಚುನಾವಣಾ ಆಯೋಗದ ಏನು ನೀತಿ ನಿರ್ದೇಶನಗಳನ್ನು ಹೇಳಿದ್ದಾರೆ ಆ ಪ್ರಕಾರ ನಾವು ಕೆಲಸ ಮಾಡೋಕ್ಕೆ ಸನ್ನದ್ಧರಾಗಿದ್ದೀವಿ. ಎಲ್ಲ ಮತ್ತು ಸುಮಾರು 41 ಕ್ರೂಸರ್ಸ್ಗಳನ್ನು ಮಾಡಿದ್ದೀವಿ. ಅದೇ ರೀತಿ 29 ಬಸ್ಗಳ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿದ್ದೀವಿ. ಈ ಎಲ್ಲ ಮತಗಟ್ಟೆ ಅಧಿಕಾರಿಗಳು ಆ ಬಸ್ಸಲ್ಲಿ ಕೂತ್ಕೊಂಡು ಈಗ 1 ಗಂಟೆಗೆ 1-1:30 ಸುಮಾರಿಗೆ ಇಲ್ಲಿಂದ ಅವರು ತೆರಳುತ್ತಾರೆ. ಸುಸೂತ್ರ ಇಲೆಕ್ಷನ್ ಮುಗಿಸ್ಕೊಂಡು ನಾಳೆ ಸಾಯಂಕಾಲ 7-8 ಗಂಟೆಗೆ ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ಕೂಡ ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಮತ್ತು ಎಲ್ಲ ಥರ ಡಿಮಿಟಿಂಗ್ ಕಾರ್ಯಗಳನ್ನು ಕೂಡ ನಾವು ಹಾಕ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡೋಕ್ಕೆ ಏನು ಮಾಡಬೇಕು ಎಲ್ಲ ಥರ ಸಿದ್ಧತೆಗಳನ್ನು ನಾವು ಹಳಿಯಾಳ ಮತಕ್ಷೇತ್ರದಲ್ಲಿ ಮಾಡ್ಕೊಂಡಿದ್ದೀವಿ.